ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಏನಾದರೂ ಅಡಿ ಆಗ್ತಾ ಇದೆ? ನೋಡಿ, ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ. ನಾವು ಎಷ್ಟೇ ನಮಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು, ಆ ಪಕ್ಷ ಚೌಕಟ್ಟು ಬಂದರೆ ಎಲ್ಲ ಒಂದೇ ಕೆಲಸ ಮಾಡ್ತೀವಿ. ಸರ್, ಈ ಜಿಲ್ಲಾ ವಿಭಜನೆ ಮತ್ತೆ ಹೋರಾಟ ಆಗ್ತಿದೆ. ಗೋಕಾಕ್ ಕೂಡ ಮೊನ್ನೆ ಬಂದ್ ಮಾಡಿದ್ರು. ನೋಡೋಣ, ಅದು ನಾವು ಮೊದಲೇ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು, ನಮ್ಮದು ಆಗದೆ ಯಾರು ಆಗಲಿ ಮೊದಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕಂತ ನನ್ನ ಆಗ್ರಹ. ಅಧಿವೇಶನದಾಗ ಹೋರಾಟಕ್ಕೆ ಪ್ಲಾನ್ ಮಾಡ್ತೇವೆ ಹಾಂ ಮಾಡ್ತಾರೆ. ಅದ್ರ ಏನು ಮಾಡ್ತಾರೆ ನಾವು ಫಾಲೋಗೊಳ್ತೀವಿ. ನಮ್ಮ ಅಶೋಕ್ ಅವರು ಏನು ಕರಿತಕ್ಕೆ ಹೋಗ್ಬೇಕು ಅಶೋಕ್ ಅವರು ಅಷ್ಟೇ ಮಾತ್ರ. ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಎಲ್ಲರೂ ಒಂದಾಗುದಿಲ್ಲ ಅಂತ ಹೇಳಿ ಭಾಳ ಜನರು ಇದೆ ಆರೋಪ ಇದೆ. ನೀನೇ ಮಾಡಿಸ್ಬಾರ್ದು ಹೇಳಿ ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಧ್ವನಿ ಎತ್ತಬೇಕನ್ನುವಂಥ ಜನರ ಬಯಕೆ ಇದೆ. ಇಲ್ಲಪ್ಪ, ಎಲ್ಲರೂ ಒಂದಾಕು. ಉತ್ತರ ಕನ್ನಡ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪಕ್ಷ ಒಂದಾಗಿ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ. ಅದರಲ್ಲಿ ಪಕ್ಷ ಮಾಡೋದಿಲ್ಲ, ಜಾತಿ ಮಾಡೋದಿಲ್ಲ. ಸರ್, ಈಗ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಸಿಎಂ ಅವರು DCM ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕಾಳಹರಣ ಮಾಡ್ತಾರೆ. ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ನಮ್ಗೆ ಸಂಬಂಧ ಇಲ್ಲ. ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರೋ, ಸತೀಶ್ ಜಾರಕಿಹೊಳಿ ಹಾಕೋರು, ಪರಮೇಶ್ ಹಾಕೋರು ಕರಿಯೋಕೆ ನಮ್ಗೆ ಗೊತ್ತಿಲ್ಲ. ಯಾರು ಬಂದು ದೇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಅವ್ರಿಗೆ ನಮ್ಮ ಮನವಿ ಮಾಡ್ಕೋತೀವಿ ಅಷ್ಟೇ. ಅಭಿವೃದ್ಧಿನೇ ಇಲ್ಲ ಸರ್. ರೈತರೆಲ್ಲ ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೀಟಿಂಗ್ ಮಾಡ್ಕೊಂಡು ಅಧಿಕಾರ ಸಲ ಕಿತ್ತಾಡ್ತಾ ಇದ್ದಾರೆ. ಅದು ಜನ ಇನ್ನೂ 28 ತೋರಿಸ್ತಾರ. ಜನರ ಕೈಗೆ 5 ವರ್ಷ ಹೋಗಿ ಸಿಗಬೇಕಲ್ಲ, ಹೋಗಿ ಅಲ್ಲಿ ಜನ ಉತ್ತರ ಸರ್ಕಾರ ಸುಸೂತ್ರವಾಗಿ ನಡೀತಿದೆ. ಇಲ್ಲ, ನಾವು ನಡಿಬೇಕನ್ನಾರ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರ. 5 ವರ್ಷ ಒಳ್ಳೆ ಕೆಲಸ ಮಾಡಬೇಕು. ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡೋಕ್ಕೆ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇವೆ. ಮತ್ತೆ ಥ್ಯಾಂಕ್ ಯು.